ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಆಲೂ ಪರೋಟ ಮಾಡೋದನ್ನು ನೋಡೋಣ್ರಿ. ಗೋಧಿ ಹಿಟ್ಟಿನಿಂದ ಆಲೂ ಪರೋಟ ಸಾಫ್ಟಾಗಿ ಮತ್ತು ತೆಳುವಾಗಿ ಸ್ವಲ್ಪನೂ ಕಟ್ ಆಗಲಾರ್ದಂಗೆ ಹೆಂಗೆ ಮಾಡ್ಬೋದು ಅಂತ ನೋಡೋಣ. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡಿದ ಈ ಒಂದು ಆಲೂ ಪರೋಟ ರೆಸಿಪಿನ ಟ್ರೈ ಮಾಡಿ ರುಚಿ ನೋಡಿರಿ. ಇವಾಗ ಆಲೂ ಪರೋಟ ಮಾಡೋಕ್ಕಂತ ಹೋಗ್ಬಿಡೋಣ್ರಿ. ಈಗ ನೋಡ್ರಿ, ನಾನು 2 ಬಟ್ಲು ಗೋಧಿ ಹಿಟ್ಟನ್ನು ಸಾರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. 2 ಬಟ್ಲು ತೊಗೊಂಡಿನ ಇಲ್ಲ ಗೋಧಿ ಹಿಟ್ಟು, ಒಂದು 1/4 ಬಟ್ಲು ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ತೊಗೊಕೊಂತೀನಿ. ಈಗ ಮೈದಾ ಹಿಟ್ಟನ್ನ ಸಾರಿಸ್ಕೊಂಡ್ಬಿಡೋಣ. ಗೋಧಿ ಹಿಟ್ಟನ್ನು ಮೊದಲು ಸಾರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು 2 ಕಪ್ಪು ಗೋಧಿ ಹಿಟ್ಟಿಗೆ 1/4 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡು, ಮತ್ತು ಸ್ವಲ್ಪ 1/4 ಚಮಚಕ್ಕಿಂತ ಇನ್ನೂ ಕಡಿಮೆನ ಅರಿಶಿನ ಪೌಡ್ರ್ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ರಿ. ಇವಾಗ 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಹಾಕಿದ್ಮ್ಯಾಗ ಒಂದು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಎಣ್ಣೆ ಎಲ್ಲ ಕಡೆ ಹತ್ಕೋಬೇಕಾಕೈತಿ ಹಿಟ್ಟಿಗೆ. ಈಗ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿನ ಕಲಿಸ್ಕೋಬೇಕಾಕೈತಿ ನೋಡಿರಿ. ಸ್ವಲ್ಪ ಪರೋಟ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ಸಾಫ್ಟಾಗಿನ ಇರಬೇಕು. ಈಗ ನೋಡಿರಿ, ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಆದಷ್ಟು ಸಾಫ್ಟಾಗಿನ ಕಲಿಸ್ಕೊಂಡೈತೆ ನೋಡಿರಿ. ಇವಾಗ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕಾಕೈತಿ ನಾವು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿರಿ, ನಾನು ಲಾಸ್ಟಿಗೆ ಎಣ್ಣೆ ಹಾಕಿ ಈಗ ಇನ್ನೊಂದು ಸಲ ಚಲೋ ಹೊತ್ತಂಗೆ ನಾದ್ಕೊಂಡ್ಬಿಡ್ತೇನೆ. ಇವಾಗ ಈ ರೀತಿ ಎಣ್ಣೆ ಹಾಕಿದ್ಮೇಲೆ ನಾದ್ಕೊಂಡ ನಂತರ ಇದನ್ನ ಒಂದು 10 ರಿಂದ 15 ನಿಮಿಷ ನೆನೆ ಹಾಕಿ ಬಿಟ್ಟು ಬಿಡ್ಬೇಕು ನೋಡಿರಿ. ನಾದ್ಕೊಂಡ ನಂತರ ಏನು ನೋಡಿರಿ, ನಾದ್ಕೊಂಡಿದ್ದು ಆಯ್ತು. ಇವಾಗ ಇಷ್ಟು ಸಾಫ್ಟಾಗಿನ ನಾದ್ಕೊಂಡೆ ನಾನು. ಇಲ್ಲಿಗೆ ಇದನ್ನ ಮುಚ್ಚಿಟ್ಟಿಡ್ರಿ ಒಂದು 15 ನಿಮಿಷ ನೆನೆ ಒದ್ಲಾಕಿದ್ದು, ಅಂದ್ರೆ ಸಾಫ್ಟಾಗಿ ಬರ್ತಾವೆ ಪರೋಟ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ್ರಿ ಆಲೂಗಡ್ಡೆಗೆ. ಈ ಮೊದಲಿಗೆ ಆಲೂಗಡ್ಡೆನ ಕುದಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಇಲ್ಲಿ ಈಗ ನಾನು ಆಲೂಗಡ್ಡೆನ ಕುದಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ಇಲ್ಲಿ ನೋಡ್ರಿ, ಒಂದು 2 ಸೀಟಿ ಮಾಡಿಸ್ಕೊಂಡಿದ್ದು ನಾನು ಆಲೂಗಡ್ಡೆ ಕೂಡ ನೀಟಾಗಿ ಕುದ್ದಾವು. ಒಂದು ಸೈಡಿಗೆ ಇಟ್ಕೊಂಬಿಡೋಣ್ರಿ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ್ರಿ. ಇವಾಗ ಒಂದು ಸಣ್ಣ ಜಾರ್ ತೊಗೊಂಡು ನೋಡ್ರಿ. ಇಲ್ಲಿಗೆ ನಾನು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತೇನೆ ನೋಡ್ರಿ. ಇಲ್ಲಿ ನಾನೀಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿ. ಸ್ವಲ್ಪ ಖಾರ ಇದ್ರೆ ರುಚಿ ಆಕೈತ್ರಿ. ಹಿಂಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೀನಿ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ. ಒಂದು ಎಸಳು ಕರಿಬೇವು ಕೂಡ ತೊಗೊಂಡೇನಿ ರೀ. 2 ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಕರಿಬೇವು ಮತ್ತು ಕೊತ್ತಂಬರಿಗೆ ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೇನೆ. ಈಗ ಸ್ವಲ್ಪ ಒಣ ಮಸಾಲೆ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ಅರಿಶಿನ, ಅಜ್ವಾನ, ಕೆಂಪು ಖಾರದ ಪೌಡರು, ಗರಂ ಮಸಾಲ, ಜೀರಿಗೆ ಪೌಡ್ರ್ ಹಾಕ್ಕೋಬೇಕಾಕೈತಿ, ಮತ್ತು ಧನಿಯಾ ಪೌಡ್ರನ್ನ ಹಾಕ್ಕೋಬೇಕಾಕೈತಿ ನೋಡ್ರಿ. ಒಣ ಮಸಾಲನ ಹಾಕ್ಕೊತೇನೆ ನಾನು ಇಲ್ಲಿಗೆ. ಎಲ್ಲನೂ ಒಂದು ಅರ್ಧ ಚಮಚ ಅಷ್ಟು ಹಾಕ್ಕೊಂಡು, ಧನಿಯಾ ಪೌಡ್ರ್ ಅಷ್ಟು 1 ಚಮಚ ಹಾಕ್ಕೊಂಡು ನೋಡ್ರಿ. ಇಲ್ಲಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿದ್ಮೇಲೆ ನೀಟಾಗಿ ಇದನ್ನು ಸಣ್ಣಗೆ ಮಿಕ್ಸ್ ಮಾಡ್ಕೊಂಬರ್ಬೇಕು ನೋಡ್ರಿ. ಮಿಕ್ಸಿ ಮಾಡ್ಕೊಬರ್ಬೇಕು. ಆದಷ್ಟು ಸಣ್ಣಗನ ಪೇಸ್ಟ್ ಆಗ್ಬೇಕು ರೀ. ಇದು ತರಿ ಆಗಬಾರ್ದು. ಈಗ ಮಸಾಲ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಸೈಡಿಗೆ ಇಟ್ಕೊಂಬಿಡೋಣ. ಈಗ ಆಲೂಗಡ್ಡೆ ನೀಟಾಗನ ಸುಲ್ಕೊಂಬಿಡೋಣ್ರಿ. ಆರ್ಯಾವೀಗ ಈಗ ನೀಟಾಗಿ ಎಲ್ಲ ಆಲೂಗಡ್ಡೆ ಸಿಪ್ಪಿನ ತಕ್ಕೊಂಡು ಈಗ ರೆಡಿ ಮಾಡ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ, ಎಲ್ಲನೂ ನೀಟಾಗಿ ಸಿಪ್ಪಿ ತಕ್ಕೊಂಬಿಡೋಣ. ಇವಾಗ ಇದನ್ನು ಹೆರ್ಜ್ಕೊಂಬಿಡೋಣ್ರಿ. ಒಂದು ಹೆರ್ಜು ಮನೆಯಿಂದ ಈ ರೀತಿ ಹೆರ್ಜ್ಕೊಂಬಿಡೋಣ. ಎಲ್ಲ ಆಲೂಗಡ್ಡೆನ ಹೆರ್ಚ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ, ಈಗ ಹೆರ್ಚ್ಕೊಂಡಿದ್ದು ಆಯ್ತು. ಈಗ ಒಂದು ಆಲೂಗಡ್ಡೆನ ಇದೇ ರೀತಿನ ಎಲ್ಲ ಆಲೂಗಡ್ಡೆನ ಹೆರ್ಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ್ರಿ ನಾವು. ಈಗ ನೋಡ್ರಿ, ಈಗ ಹೆರ್ಚ್ಕೊಂಡಿದ್ದು ಆಯ್ತು. ಇವಾಗ ಹೋದಂತಹ ಎಲ್ಲ ಆಲೂಗಡ್ಡೆನೂ ಹೆರ್ಚ್ಕೊಂಡು ರೆಡಿ ಮಾಡ್ಕೊಂಬಿಡೋಣ್ರಿ. ಈಗ ಇದನ್ನು ಕೂಡ ಸೈಡಿಗೆ ಇಟ್ಕೊಳ್ಳೋಣ. ಈಗ ಇದು ಸ್ವಲ್ಪ ಹುರ್ಕೊಂಡು ಬಿಡೋಣ್ರಿ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನ ಈಗ ನೋಡಿ, ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಬಾಳಿಗೆ ಇಟ್ಕೊಂಡೀನಿ. 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿ. ಹಾಕಿನಂತ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ ಒಳಗೆ, ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನ ಈಗ ಹುರ್ಕೊಂಬಿಡ್ರಿ. ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋದಕ್ಕದು. ಅಲ್ಲಿ ತನಕ ಇದನ್ನ ಸಣ್ಣ ಉರಿಯಾಗ ಇದನ್ನ ಮಸಾಲೆನ ಹುರ್ಕೊಂಬಿಡ್ರಿ ನಾವೀಗ. ಈಗ ನೋಡಿ, ಮಸಾಲೆ ಹುರ್ಕೊಂಡಿದ್ದಾಯಿತು. ಇವಾಗ ಆಲೂಗಡ್ಡೆ ಹಾಕ್ಕೊಂಡ್ರಿ. ಏನು ನಾವು ಹೆರ್ಜ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆನ ಈಗ ಹಾಕ್ಕೊಂಬಿಡೋಣ್ರಿ. ಹಾಕ್ಕೊಂಡಿದ್ದನ್ನ ಎಲ್ಲ ಮಸಾಲೆನೂ ಹೊಂದ್ಕೋಬೇಕು. ಅದು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಆಲೂಗಡ್ಡೆನ. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಪರೋಟ ಟೇಸ್ಟ್ ಇನ್ನೂ ಹೆಚ್ಚಿಗೆ ಹಾಕೈತೆ ನೋಡ್ರಿ. ಈಗ ನೋಡ್ರಿ, ರೆಡಿ ಆಯ್ತು. ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಮಾಡೋಕೆ ಇದು ಆರಿದ ಮ್ಯಾಗ ಇನ್ನೂ ಗಟ್ಟಿ ಆಕೈತ್ರಿ. ಅದು ತೆಗೆದು ಸೈಡಿಗೆ ಇಟ್ಕೊಂಬಿಡೋಣ. ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡು ಆಲೂಗಡ್ಡೆ ಮಸಾಲವನ್ನು ಅದನ್ನ ಆರಾಕಿ ಬಿಟ್ಬಿಡೋಣ. ಇವಾಗ ನೋಡ್ರಿ, ಹಿಟ್ಟು ಎಷ್ಟು ಚಲೋ ತಂಗ ನೆಂದೈತಿ. ಇವಾಗ
ಈಗ ನೋಡ್ರಿ ಈಗ ಈ ಕಡೆ ಕನಕನೂ ಕೂಡ ಆಲೂಗಡ್ಡಿದು ಏನು ಮಸಾಲೆ ರೆಡಿ ಮಾಡಿದಿಲ್ಲ ಅದು ಕೂಡ ರೆಡಿ ಆಯ್ತು ನೋಡ್ರಿ. ಇವಾಗ ಎಷ್ಟು ನೀಟಾಗಿ ಬಂದೈತಿ. ಆರಿದ್ಮ್ಯಾಗ ಸ್ವಲ್ಪ ಗಟ್ಟಿ ಆಗೈತೆ ರೀ ಅದು. ಈಗ ಇದನ್ನು ಕೂಡ ಈಗ ಸೈಡಿಗೆ ಇಟ್ಕೊಂಡು ಈಗ ಆಲೂ ಪರೋಟ ಮಾಡೋಕೆ ರೆಡಿ ಮಾಡ್ಕೊಂಬಿಡೋಣ್ರಿ. ಈಗ ಹಿಟ್ಟು ತೊಗೊಂಡೇನ್ರಿ. ಈಗ ಹಿಟ್ಟು ತೊಗೊಂಡು ಇನ್ನೊಂದು ಸಲ ನೀಟಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಇದನ್ನು ನಾದ್ಕೊಂಬಿಡೋಣ. ಈಗ ನಾದ್ಕೊಂಡ ನಂತರ ನಮಗೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ನಾವು ಹಿಟ್ಟನ್ನು ಈಗ ಉಳ್ಳಿ ಹರ್ಕೊಂಬಿಡೋಣ್ರಿ. ಈಗ ನೋಡ್ರಿ ನಾನು ಉಳ್ಳಿ ಹರ್ಕೊಕೊಂತೇನೆ. ಈಗ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಲಘುನ ನಮಗೆ ಪರೋಟ ಮಾಡೋಕೆ ಸರಿ ಆಕೈತೆ ರೀ ಇದು. ಈಗ ನೋಡ್ರಿ ಈಗ ಉಳ್ಳಿ ಹರ್ಕೊಂಡಿದ್ದು ಆಯ್ತು. ಇವಾಗ ಈ ಸೈಜಿನಾಗ ನಾನು ಉಳ್ಳಿ ಹರ್ಕೊಂಡೇನ ಉಳಿದಂಥ ಹಿಟ್ಟನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ನಾನೀಗ. ಈಗ ನೋಡ್ರಿ ಇದನ್ನ ಚಲೋ ಹೊತ್ತಂಗೆ ಒಂದೊಂದು ಉಳ್ಳಿ ತೊಗೊಂಡು ಈ ರೀತಿ ರೌಂಡ್ ಮಾಡ್ಕೊಂಬಿಡೋಣ. ರೌಂಡ್ ಮಾಡ್ಕೊಂಡು ಇಟ್ಕೊಂಬಿಡೋಣ. ನಾವು ಈಗ ಈ ರೀತಿ ಸಾಫ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ರೀ ಎಲ್ಲವನ್ನು ಉಳ್ಳಿಯನ್ನು. ಈಗ ನೋಡ್ರಿ ಎಲ್ಲ ಉಳ್ಳಿನ ಸಾಫ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಈಗ ಒಂದೊಂದು ಉಳ್ಳಿ ತೊಗೊಂಡು ನೀಟಾಗಿ ಈ ರೀತಿಯಿಂದ ಕೈಯಿಂದ ಇದನ್ನ ದೊಡ್ಡ ಸೈಜ್ ಮಾಡ್ಕೊತ ಹೋಗ್ತೀನಿ ನಾನು. ನಿಮಗೆ 2 ರೀತಿ ಒಳಗೆ ಯಾವ ರೀತಿ ಮಾಡೋದು ಅಂತ ನಾನು ಪರೋಟ ಮಾಡೋದನ್ನು ತೋರಿಸ್ತೀನಿ ತುಂಬೋದು. ಈಗ ಈ ರೀತಿ ಫಸ್ಟಿಂದ ತೋರ್ಸಾಕೊತೀನಿ. ಈಗ ಕೈಯಾಗನೆ ಈ ರೀತಿ ದೊಡ್ಡದು ಮಾಡ್ಕೊಂಡು ನಾನು ಇವಾಗ ಸ್ವಲ್ಪ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ರೀ. ಇವಾಗ ಆಲೂಗಡ್ಡೆ ಮಸಾಲೆ ಐತಲ್ಲ ಅದನ್ನು ತುಂಬ್ಕೊಂಡ್ಬಿಡ್ತೀನಿ ಸ್ಟಫಿಂಗನ್ನು. ಸ್ವಲ್ಪ ಹಿಟ್ಟಿನಕ್ಕಿಂತ ಆಲೂ ಮಸಾಲೆ ಏನಿರ್ತಲ್ಲ ಅದನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಟು ನಾವು ಇದನ್ನ ತುಂಬ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಸ್ವಲ್ಪ ಒಂದು ಕೈಯಿಂದ ಈ ರೀತಿ ಮೇಲುಗಡೆ ತೊಗೊಂಡು ಹೋಗ್ಬೇಕು ಹಿಟ್ಟನ್ನು. ಮತ್ತು ಆಲೂ ಮಸಾಲೆ ಏನಿರುತ್ತಲ್ಲ ಅದನ್ನು ಒಳಗಡೆ ಈ ರೀತಿ ಒತ್ಕೊತ ಹೋಗ್ಬಿಡ್ಬೇಕು ರೀ. ಈ ರೀತಿ ನೋಡಿರಿ ಕೈಯಿಂದ ಈಗ ಮೇಲುಗಡೆ ಹಿಟ್ಟನ್ನು ತೊಗೊಂಬಂದುಬಿಡ್ಬೇಕು. ತೊಗೊಂಡು ಮೇಲುಗಡೆ ಎಲ್ಲನೂ ಈ ರೀತಿ ಮಾಡಿ ಇದನ್ನು ಮೇಲುಗಡೆ ಹಿಟ್ಟು ಉದಿರ್ತೈತಲ್ಲ ಅದನ್ನ ಮುಚ್ಚಿಬಿಡೋಣ್ರಿ. ಈ ರೀತಿ ಕ್ಲೋಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೆಚ್ಚಿಗೆ ಏನರ ಹಿಟ್ಟು ಬಂದ್ರೆ ಅದನ್ನ ತಗೊಂಬಿಡೋಣ್ರಿ ನಾವು. ಇಲ್ಲಾಂತ ಸ್ವಲ್ಪ ಏನರ ಹಿಟ್ಟು ಐತಂದ್ರೆ ಅಲ್ಲೇನ ಅದನ್ನ ಮಡ್ಸ್ಕೊಂಬಿಡೋಣ್ರಿ. ಇವಾಗ ಚಲೋ ಹೊತ್ತಂಗೆ ಮಡಿಸ್ಕೊಂಡು ಇದನ್ನ ರೆಡಿ ಮಾಡ್ಕೊಂಬಿಡೋಣ. ಈಗ ನೋಡ್ರಿ ಈ ರೀತಿ ಒತ್ತಿ ಬಿಡೋಣ. ಅಂದರೆ ಎಲ್ಲ ಕಡೆ ಮಸಾಲ ಸ್ಪ್ರೆಡ್ ಆಗೈತ್ರಿ ಅದು. ಈಗ ರೆಡಿ ಆಯ್ತು ನೋಡ್ರಿ. ಇವಾಗ ಈ ರೀತಿ ತುಂಬೋದು. ಈಗ ಒಂದು ರೀತಿ ತುಂಬೋದು ತೋರ್ಸಾಗಿದ್ದು ನಾನೀಗ. ಈಗ ಇನ್ನೊಂದು ರೀತಿನ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ನಾವು ಸ್ಟಫಿಂಗ್ ಮಾಡ್ಕೋಬೋದು ಅಂತ. ಈ ರೀತಿ ನಮಗೆ ಸ್ವಲ್ಪ ರೌಂಡ್ ಮಾಡ್ಕೋಬೇಕು ಲಟ್ಟಣಿಗೆಯಿಂದ. ಈ ರೀತಿ ಕೈಯಿಂದಾದರೂ ತುಂಬೋದು ನೀವು. ಈ ರೀತಿ ನಿಮ್ಗೆ ಈಜಿ ಆದ್ರೆ ಇದನ್ನಾದ್ರೆ ತುಂಬೋದು. ಯಾವ್ದಾರ ಒಂದು ರೀತಿ ನೀವು ನಿಮ್ಗೆ ಯಾವ್ದು ಈಜಿ ಆಗತ್ತಲ್ಲ ಅದು ರೀತಿ ನೀವು ತುಂಬ್ಕೊತ ಹೋಗ್ಬೋದು ನೋಡ್ರಿ. ಈಗ ನೋಡ್ರಿ ಪೂರಿ ಸೈಜ್ನಾಗ ನಾನು ಚಪಾತಿನ ಈ ರೀತಿ ಲಟ್ಟಿಸ್ಕೊಂಡು ನಾನು ಇವಾಗ ಆಲೂ ಮಸಾಲಾನ ಇಟ್ಬಿಡ್ತೇನೆ ನೋಡ್ರಿ. ಈಗ ಆಲೂ ಮಸಾಲ ಇಟ್ಟು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೇನೆ. ಈ ರೀತಿ ಮೇಲ್ಗಡೆ ಏನರ ಹಿಟ್ಟು ಹೆಚ್ಚಿಗೆ ಬಂದರೆ ಅದನ್ನ ತೊಗೊಂಬಿಡೋಣ್ರಿ. ಇವಾಗ ಸ್ವಲ್ಪ ಇತ್ತಂದ್ರೆ ಅಲ್ಲೇ ಮಡ್ಸ್ಕೊಂಬಿಡೋಣ. ಈಗ ನೋಡಿ ಸ್ವಲ್ಪ ಹೆಚ್ಚಿಗೆ ಆಯ್ತು ಹಿಟ್ಟು ನಾ ತೊಗೊಂಬಿಟ್ನಿ. ತೆಗೆದು ಸ್ವಲ್ಪ ಮಾಡಿದ್ದು ನಾನು, ಇಲ್ಲ ಬಾಯಾಗ ಹಿಟ್ಟಿಟ್ಟು ಆಗಿಬಿಡ್ತೈತದ. ಈಗ ಉಳಿದಂಥ ಹಿಟ್ಟನ್ನು ಅಲ್ಲೇನ ಫೋಲ್ಡ್ ಮಾಡಿ ಮಡಚಿಬಿಟ್ಟು ನಾನು ಈ ರೀತಿ ಕೈಯಿಂದ ರೌಂಡ್ ಮಾಡಿಕೊಂಡು ಒತ್ತಿಬಿಟ್ಟು ನಾನು. ಈಗ ನೋಡ್ರಿ ರೆಡಿ ಆಯ್ತು. ಈ ರೀತಿಯಾರ ನೀವು ತುಂಬ್ಕೋಬೋದು. ಇಲ್ಲಾಂದ್ರೆ ಫಸ್ಟ್ ಒಂದು ತೋರಿಸಿದ್ರೆ ಆ ರೀತಿಯಾರ ಮಾಡ್ಕೋಬೋದು. ಈಗ ನೋಡ್ರಿ ಒಂದೊಂದು ತೊಗೊಂಡು ಈ ಹಿಟ್ಟನ್ನು ಹಚ್ಚಿ ಇದನ್ನ ಸ್ಲೋ ಆಗಿ ಆದಷ್ಟು ತೆಳ್ಳಗನೆ ಲಟ್ಟಿಸ್ಕೋಬೇಕು. ಒತ್ತಿ ಲಟ್ಸಕ್ಕೆ ಹೋಗ್ಬಾರ್ದು, ಹರಿದೋಗೋ ಚಾನ್ಸಸ್ ಇರ್ತೈತಿ. ಆದಷ್ಟು ಸಾಫ್ಟಾಗಿ ಎಡ್ಜಸ್ಸನ್ನು ನಾವು ತೆಳುವಾಗಿ ಮಾಡ್ಕೋಂತ ಬರಬೇಕು. ಈಗ ರೆಡಿ ಆಯ್ತು ನೋಡ್ರಿ. ಇವಾಗ ಆಲೂ ಪರೋಟ ಲಟ್ಸೋದು ಈ ರೀತಿ ಸಾಫ್ಟಾಗಿ ಮತ್ತು ತೆಳುವಾಗಿನ ನಾವು ಮಾಡ್ಕೋಬೋದು ನೋಡ್ರಿ. ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಹಾಕವು. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ಲಟ್ಸೋದು ಆಯ್ತು. ಇವಾಗ ಈ ರೀತಿ ಆದಷ್ಟು ತೆಳ್ಳಗನ ಮಾಡ್ಕೊಕೊಂತೇನೆ ನಾ ಇಲ್ಲಿಗ. ಇಷ್ಟು ದಪ್ಪ ಮಾಡ್ಕೋಬೇಕು ನೋಡಿ ತೋರ್ಸಾಕೊಂತೇನಲ್ಲ ನಾನು. ಇಷ್ಟು ದಪ್ಪ ಇದ್ರೆ ಸಾಕು. ಭಾಳ ದಪ್ಪ ಮಾಡ್ಕೋಬಾರ್ದು, ಭಾಳ ತೆಳ್ಳಗನು ಮಾಡ್ಕೋಬಾರ್ದು. ನಾ ಏನು ತೋರಿಸಿದ್ನಲ್ಲ ಆ ಒಂದು ಅಳತೆ ಒಳಗೆ ನಾವು ಲಟ್ಟಿಸ್ಕೋಬೇಕಾಕೈತಿ. ಈಗ ನೋಡಿ ಲಟ್ಟಿಸ್ಕೊಂಡಿದ್ದಾಯ್ತು. ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಇವಾಗ ಈಗ ನೋಡಿ ಹಂಚಿಸೋದ ಚಲೋ ತಂಗ ಕಾದೈತಿ. ಇವಾಗ ಹಾಕ್ಕೊಂಬಿಡೋಣ್ರಿ. ಇವಾಗ ಆಲೂ ಪರೋಟವನ್ನು ಹಾಕಿ ನೀಟಾಗಿ ಇದು ಮೀಡಿಯಮ್ ಉರಿಯಾಗ ಚಲೋ ತಂಗನ ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ ಎಣ್ಣೆ ಹಾಕೋಣ. ಇವಾಗ ಎಲ್ಲ ಕಡೆ ಎಣ್ಣೆ ಹಾಕಿ ಇದನ್ನ ಚಲೋ ಹೊತ್ತಂಗನ ಬೇಯಿಸ್ಕೊಂಬಿಡೋಣ. ಈಗ ಮೇಲುಗಡೆನೂ ಕೂಡ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಈಗ ನಾನು ಈಗ ಮೇಲುಗಡೆ ಈ ರೀತಿ ಗುಡಿ ಬಂದವಲ್ಲ ಇದನ್ನು ಹೊಳಿಸಿ ಹಾಕ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ ಹೊಳಿಸಿ ಹಾಕೊಂಡು ಈಗ ಇದೇ ರೀತಿನ ಎರಡು ಕಡೆನೂ ನೀಟಾಗನ ಇದನ್ನ ಬೇಯಿಸ್ಕೊಂಬಿಡೋಣ. ಇದಕ್ಕೆ ಮೊಸರು ಇಲ್ಲಾಂತಂದ್ರೆ ಬೆಣ್ಣೆ ತುಪ್ಪ ಸೂಪರ್ ಆಗಿರ್ತೈತೆ ನೋಡ್ರಿ ಕಾಂಬಿನೇಷನ್. ಈಗ ನೋಡ್ರಿ ಎಷ್ಟು ರೀತಿಯನ್ನು ಸ್ವಲ್ಪ ಉಬ್ಬಿನ ಬರಾಕೊಂತೈತಿ. ಇವಾಗ ಒಂದು ಹದದಾಗ ಇದನ್ನ ಮಾಡ್ಕೊಂಡ್ಬಿಟ್ರೆ ಭಾಳ ಸೂಪರಾಗಿನೂ ಬರ್ತೈತಿ. ಒಂದು ಸ್ವಲ್ಪನೂ ಕಟ್ಟಾಗಿಲ್ಲ. ನಾ ತೋರಿಸಿದ್ನಲ್ಲ ಪರೋಟ ಒಂದು ಸ್ವಲ್ಪನೂ ಲಟ್ಸುಮ್ದ
ಕಟ್ ಆಗಲಿಲ್ಲ ನೋಡ್ರಿ. ಅದು ಈ ಹದದಾಗ ನೀವು ಮಾಡ್ಕೊತ ಬಂದ್ರೆ ಸೂಪರ್ ಆದಂಥ ಆಲೂ ಪರೋಟ ನೀವು ಕೂಡ ಮನ್ಯಾಗ ಮಾಡಿಕೊಂಡು ರುಚಿ ನೋಡ್ಬೋದು ನೋಡ್ರಿ. ಈಗ ನೋಡ್ರಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದು ಆಯಿತು. ಇವಾಗ ಈ ರೀತಿ ಬಂದೈತೆ ನೋಡ್ರಿ, ಉಬ್ಬಿಬ್ಬನ ಬರಾಕೊಂತಾವು. ಈ ರೀತಿ ತೋರ್ಸಾಕೊಂತೆಲ್ಲ ಈ ರೀತಿ ರೆಡಿಯಾಗಿ ಬಂದ ನೋಡ್ರಿ. ಆಲೂಗಡ್ಡೆ ಹಾಕಿದಂತಹ ಆಲೂಗಡ್ಡೆ ಪರೋಟ ರೆಡಿಯಾಗಿ ಬಂದವು. ಈಗ ನೋಡಿ ಉಳಿದಂಥವು ಎಲ್ಲ ಕೂಡ ನಾನು ರೆಡಿ ಮಾಡ್ಕೊಂಡ್ಬಿಟ್ನಿ. ಎಷ್ಟು ಸಾಫ್ಟಾಗಿ ಬಂದವಂತ ನಾನು ಇಲ್ಲಿ ನಿಮಗೆ ತೋರ್ಸಾಕೊಂತೇನೆ ನೋಡ್ರಿ. ಇಷ್ಟು ನೋಡ್ರಿ, ಇಷ್ಟು ಮಡಚಿದ್ರೂ ಕೂಡ ಒಂದಿಟ್ಟು ಕಟ್ ಆಗೋಲ್ಲ. ಇವಾಗ ಅಷ್ಟು ಸಾಫ್ಟಾಗೋ ಬಂದವು, ಸ್ವಲ್ಪನೂ ಕಟ್ ಆಗೋದಿಲ್ಲ. ಅದರಿಂದ ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನಾನು ಇನ್ನೊಂದು ಕೂಡ ತೋರ್ಸಾಕೊಂತೇನೆ ನಾನು. ಎಷ್ಟು ತೆಳುವಾಗೂ ಬಂದವು ಮತ್ತು ಎಷ್ಟು ಸಾಫ್ಟಾಗೂ ಬಂದವು. ಈ ರೀತಿ ಫೋಲ್ಡ್ ಮಾಡಿಸೋದು ಸ್ವಲ್ಪ ಎಲ್ಲೂ ಕಟ್ಟನ್ನು ಆಗೋಲ್ಲ ನೋಡ್ರಿ. ಈ ರೀತಿ ನೀವು ಕೂಡ ಒಮ್ಮೆ ಆಲೂಗಡ್ಡೆ ಪರೋಟ ಮಾಡಿ ರುಚಿ ನೋಡ್ರಿ. ಈಗ ನೋಡ್ರಿ ಮೊಸರು ಜೊತೆ ಇದು ಸೂಪರಾಗಿರ್ತೈತೆ ನೋಡ್ರಿ. ಇದು ಬೆಣ್ಣೆ ಮತ್ತು ತುಪ್ಪದ ಜೊತೆನೂ ಸೂಪರಾಗಿರ್ತೈತಿ. ಈಗ ನಾನು ಮೊಸರು ಜೊತೆ ತೋರ್ಸಾಕೊಂತೇನೆ. ಈಗ ನೋಡ್ರಿ ಕಟ್ ಮಾಡಿದ ಮ್ಯಾಗ ಹಾಳಿ ಬಂದಂಗೆ ಬರ್ತಾವ್ರಿ, ಅಷ್ಟು ತೆಳ್ಳಗೆ ಬಂದಾವು. ಈಗ ನೋಡಿ ತೋರ್ಸಾಕೊಂತಾನಲ್ಲ ಎಷ್ಟು ತೆಳುವಾಗಿನ ಬಂದವು. ಮೊಸರು ಜೊತೆ ಹೆಂಗ್ರು ಕಾಂಬಿನೇಷನ್ನು ಸೂಪರಾಗಿರ್ತೈತೆ ನೋಡ್ರಿ. ಇದು ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ನಾ ಯಾವ ರೀತಿ ಮಾಡಿಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ರುಚಿ ನೋಡ್ರಿ. ಎಲ್ಲರೂ ಸೂಪರ್ನ ಅಂತಾರೆ. ಈ ಒಂದು ಆಲೂಗಡ್ಡೆಯ ಪರೋಟ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ, ಆದಷ್ಟು ಶೇರ್ ಮಾಡಿರಿ. ಹಾಗೆಯೇ ನನ್ನದೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ.